ಹಲೋ ನಮಸ್ಕಾರ, ನಾನು ಡಾಕ್ಟರ್ ವಿ ಮುನಾವರ್ ದೊಡ್ಡಂಬಿಗೆ ಮುನ್ನಾ ಕಿ ಸಾಥ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಪ್ರಮೋಷನ್ ಪರ್ವ. ಶಾಲಾ ಶಿಕ್ಷಣ ಇಲಾಖೆಯ ಸಹ ಶಿಕ್ಷಕರು ಪ್ರೌಢಶಾಲೆಯ ಸಹ ಶಿಕ್ಷಕರಿಗೆ ಉಪನ್ಯಾಸಕರಾಗತಕ್ಕಂಥ ಭಾಗ್ಯ ಕೊನೆಗೂ ಕೈಗೂಡಿದೆ. ಈ ಬಗ್ಗೆ ಅಧಿಸೂಚನೆ ನಿನ್ನೆ ತಾನೇ ಪ್ರಕಟ ಆಗಿದೆ. ಸುಮಾರು 800 ಉಪನ್ಯಾಸಕ ಹುದ್ದೆಗಳಿಗೆ ಸಹ ಶಿಕ್ಷಕ ವೃಂದದಿಂದ 10 ವರ್ಷ ಸೇವೆ ಪೂರೈಸಿರ್ತಕ್ಕಂಥ ಸಹ ಶಿಕ್ಷಕರು ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡಬೇಕು. ಆಫ್ಲೈನ್ ಪರೀಕ್ಷೆ ಫೆಬ್ರವರಿ 22. ನೆನಪಿರಲಿ, 100 ಅಂಕಗಳ ಪರೀಕ್ಷೆ, ಡಿಸ್ಕ್ರಿಪ್ಟಿವ್, ನೋ ಮಲ್ಟಿಪಲ್ ಚಾಯ್ಸ್. ವಿವರಣಾತ್ಮಕ ಮಾದರಿ ಪರೀಕ್ಷೆ ಇದೆ. 50% ಅಂಕಗಳು ಅರ್ಹತೆಯನ್ನ ಗಳಿಸುತ್ತವೆ. ವೀಕ್ಷಕರೇ, ಸುಮಾರು 789 ಅಂದರೆ ಬರೋಬ್ಬರಿ 800 ಉಪನ್ಯಾಸಕ ಹುದ್ದೆಗಳು 25% ಬಡ್ತಿ ಮೂಲಕ ತುಂಬಬೇಕು ಅಂತ ಅದು ನಿರ್ಧಾರ ಆಗಿರುವುದರಿಂದ ನಿನ್ನೆ ಅಧಿಕೃತವಾಗಿರ್ತಕ್ಕಂಥ ಅಧಿಸೂಚನೆ ಬಂದಿದೆ. ಸುಮಾರು 12 ವಿಷಯಗಳಲ್ಲಿ, ಒಂದು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಅಂದ್ರೆ ಭೌತಶಾಸ್ತ್ರ ಮತ್ತೆ ರಸಾಯನಶಾಸ್ತ್ರ ಹೊರತುಪಡಿಸಿ ಉಳಿದ ಎಲ್ಲ ಒಂದು ಉಪನ್ಯಾಸಕ ಹುದ್ದೆಗಳಿಗೆ ಸಹ ಶಿಕ್ಷಕ ವೃಂದದಿಂದ 25% ಕೋಟಾದಡಿ ಒಟ್ಟು 800 ಹುದ್ದೆಗಳಿಗೆ ಬಡ್ತಿ ಕೋಟಾವನ್ನು ನಿಗದಿಪಡಿಸಲಾಗಿದೆ. ಈ ಬಗ್ಗೆ ಫೆಬ್ರವರಿ 22 ಇದಕ್ಕೆ ಒಂದು ಆಫ್ಲೈನ್ ಪರೀಕ್ಷೆ ಇರುತ್ತೆ. ಆನ್ಲೈನ್ ಅರ್ಜಿ ಫಿಲ್ಅಪ್ ಮಾಡಬೇಕು, ಆಫ್ಲೈನ್ ಪರೀಕ್ಷೆ ಬರೀಬೇಕು. ಫೆಬ್ರವರಿ 22 ಪರೀಕ್ಷೆಯ ದಿನಾಂಕ. ಬರತಕ್ಕಂಥ ಜೂನ್ ತಿಂಗಳಿಗೆ ಅವರಿಗೆ ಸ್ಥಳ ನಿಯುಕ್ತಿ ಮಾಡತಕ್ಕಂಥ ಎಲ್ಲಾ ಸಾಧ್ಯತೆಗಳು ನಿಶ್ಚಲವಾಗಿವೆ. ಪ್ರಿಯ ವೀಕ್ಷಕರೇ, ಮತ್ತೊಂದು ಬ್ರೇಕಿಂಗ್ ಸುದ್ದಿ ಈಗ ತಾನೇ ಬರ್ತಾ ಇದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಕಾಲೇಜಿನ ಉಪನ್ಯಾಸಕರು ನೇರ ನೇಮಕಾತಿ ಮೂಲಕ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರಾಗ್ತಕ್ಕಂಥ ಒಂದು ಸುದ್ದಿ ಬರ್ತಾ ಇದೆ. ಈ ಬಗ್ಗೆ ಅಧಿಕೃತವಾಗಿರತಕ್ಕಂಥ ಗೆಜೆಟ್ ಅನ್ನ ನಿರೀಕ್ಷಿಸಲಾಗ್ತಾ ಇದೆ. ಅಧಿಸೂಚನೆ ಆರಂಭ ಆಗಿದೆ, ಕ್ಷಣಗಣನೆ ಆರಂಭ ಆಗಿದೆ. ಈ ಒಂದು ಅಧಿಸೂಚನೆಯಲ್ಲಿ ಸುಮಾರು 267 ಉಪನ್ಯಾಸಕರನ್ನ ನೇರ ನೇಮಕಾತಿ ಮೂಲಕ ಪ್ರಾಚಾರ್ಯರನ್ನಾಗಿ ತುಂಬತಕ್ಕಂಥ ಒಂದು ಅಧಿಸೂಚನೆ ಬರಲಿದೆ. ಒಂದು ಪರೀಕ್ಷೆ ಇರುತ್ತೆ KEAಗೆ, ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಈಗಾಗಲೇ ನೆನಪೋಲೆಗಳನ್ನು ಕಳುಹಿಸಲಾಗಿದೆ. ಸರ್ಕಾರದ ಅನುಮತಿ ಸಿಕ್ಕಿದೆ. 267 ಪ್ರಾಚಾರ್ಯರನ್ನ ನೇರ ನೇಮಕಾತಿ ಮೂಲಕ, ಅಂದ್ರೆ ಬಡ್ತಿ ಮೂಲಕ ತುಂಬಲು 75%, 25% ನೇರ ನೇಮಕಾತಿ ಮೂಲಕ ತುಂಬಲಿಕ್ಕೆ ಅಧಿಕೃತವಾದ ಸರ್ಕಾರ ನಿರ್ಧಾರ ಕೈಗೊಂಡ ಬೆನ್ನಲ್ಲೇ KEAಗೆ ಪರೀಕ್ಷೆ ನಡೆಸತಕ್ಕಂಥ ಜವಾಬ್ದಾರಿಯನ್ನ ನೀಡಲಾಗಿದೆ. ಈಗಾಗಲೇ ಸಿಲೆಬಸ್ ನ ಅಧಿಕೃತವಾದ ವೆಬ್ಸೈಟ್ ಅಲ್ಲಿ ಬಿಡಲಾಗಿದೆ. KEA ವೆಬ್ಸೈಟ್ ಅಲ್ಲಿ ಅಥವಾ PU ವೆಬ್ಸೈಟ್ ಅಲ್ಲಿ ಬಿಡಲಾಗಿದೆ. ಮೊದಲನೇ ಪೇಪರ್ ಇರುತ್ತೆ ಕನ್ನಡ ಪರೀಕ್ಷೆ, ಅದು SSLC ಕನ್ನಡ ಭಾಷೆಯ ಪರೀಕ್ಷೆ ಇರುತ್ತೆ. 150 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಎರಡನೇ ಪರೀಕ್ಷೆ ಸಾಮಾನ್ಯ ಜ್ಞಾನ. ಇದರಲ್ಲಿ ಬರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಸಿಲೆಬಸ್ ಅಲ್ಲಿ ತೋರಿಸಲಾಗಿದೆ. ಇದು 150 ಮಾರ್ಕ್ಸ್ ಇರುತ್ತೆ. ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಪರೀಕ್ಷೆಯ ಸ್ವರೂಪ, ಬಹು ಆಯ್ಕೆ ಪ್ರಶ್ನೆಗಳು. ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25. ಮತ್ತೆ ಪ್ರತಿ ತಪ್ಪು ಉತ್ತರಕ್ಕೆ 0.25 ಮೈನಸ್ ಅಂಕಗಳನ್ನ ಕಳೆಯಲಾಗುತ್ತೆ. ಮತ್ತೆ ಇದರ ನಂತರ ಇನ್ನೊಂದು ಪರೀಕ್ಷೆ ಇರುತ್ತೆ, ಇದು KCSR, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು. ಇದನ್ನ ಓದ್ಕೋಬೇಕಾಗುತ್ತೆ. ಇದು ಕೂಡ 150 ಮಾರ್ಕ್ಸ್. ಒಟ್ಟು 450 ಅಂಕಗಳಿಗೆ ನೇರ ನೇಮಕಾತಿ ಮೂಲಕ ಪ್ರಾಚಾರ್ಯರನ್ನು ತುಂಬತಕ್ಕಂಥ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭ ಆಗಿದೆ. ಈ ಬಗ್ಗೆ ಅಧಿಕೃತವಾದ ಗೆಜೆಟ್ಗೆ ಕ್ಷಣಗಣನೆ ಆರಂಭ ಆಗಿದೆ.